ಸಿಂಧು ಅಂತ ನಾನೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು. ಸೊ ಅವ್ರಿಗೆ ಒಂದು ಬ್ಯಾಕ್ ಸ್ಟೋರಿ ಇದೆ, ಅವ್ರದ್ದೇ ಒಂದು ಇಂಟೆನ್ಷನ್ ಇದೆ, ಅವ್ರದ್ದೇ ಒಂದು ಸ್ಟೋರಿ ಇದೆ. ಮತ್ತೆ ಹರಿಯುತ್ತೆ ರಕ್ತ ನೀರಲ್ಲಿ. ಕಾಡಲ್ಲಿ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕೂರ್ಗ್ ಅಂದ್ರೆ ಬ್ಯೂಟಿ. ಸೊ ಅದು ಲೊಕೇಶನ್ ವಾಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ಫುಲ್ ಆಫ್ ಗ್ರೀನರಿ. ಪೆಪ್ಪೆ ಕ್ಯಾರೆಕ್ಟರ್ ಯಾಕೆ ನಿಮಗೆ ಇಷ್ಟ ಆಯ್ತು, ಒಪ್ಕೊಂಡಿದ್ದು ಯಾಕೆ ಅಂತ? ಐ ಆಮ್ ವೆರಿ ನ್ಯೂ ಆಸ್ ಅನ್ ಆರ್ಟಿಸ್ಟ್. ಸೊ ಈ ಸ್ಟೇಜಲ್ಲೇ ನನಗೆ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ನನ್ನ ಪಾಲ್ಗೆ ಅಂತ ಇದ್ದು ನೀವೊಬ್ಬೇ ಇವರನ್ನು ಕಿತ್ಕೊಂಡ್ಬಿಟ್ರಲ್ಲ. ಅವ್ರಿಗೆ ಒಂದು ಹಿನ್ನೆಲೆ ಇದೆ. ಸೊ ಅವ್ರ ಒಂದು ಸಿನಿಮಾ ಹಿನ್ನೆಲೆ ಇದೆ, ಒಂದು ದೊಡ್ಡ ಮನೆಯಿಂದ ಬಂದಿದ್ದಾರೆ, ದೊಡ್ಡ ಸ್ಟಾರ್ ಅಂತ ಈಗಾಗಲೇ ಒಂದಷ್ಟು ಸಿನಿಮಾಗಳು ಮಾಡಿದ್ದಾರೆ. ಸೊ ವಿಭಿನ್ನ ಕ್ಯಾರೆಕ್ಟರ್ಗಳ ಮೂಲಕ ಗುರುತಿಸ್ಕೊಂಡಿದ್ದಾರೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಅನುಭವ. ಸೊ ಆವಾಗಲೇ ನಾನು ಅನ್ಕೋತಾ ಇದ್ದೆ ಪ್ಲೀಸ್ ನಂಗೆ ಸಿಗ್ಲಿಯಪ್ಪ ಅಂತ. ಸೊ ಐ ಗಾಟ್ ಇಟ್, ವೆರಿ ಹ್ಯಾಪಿ. ಆ ದೂರದಲ್ಲೇ ಒಂದು ಕಣ್ಣಲ್ಲಿ ಎಕ್ಸ್ಚೇಂಜ್ ಆಗುವಂಥ ಪ್ರೀತಿ ಇರ್ಬೋದು, ಆ ಥರ ಏನಾದ್ರು ರನ್ ಆಗುತ್ತೆ, ಹೇಗಿರುತ್ತೆ ಕ್ಯಾರೆಕ್ಟರ್ ಅಂತ? ಅದು ನೀವು ಸಿನಿಮಾಲಿ ನೋಡ್ಬೋದು. ಆಲ್ ಐ ಕ್ಯಾನ್ ಸೇ. ಹಾಯ್ ಹಲೋ ನಮಸ್ಕಾರ. ನಮ್ಮ ಜೊತೆ ಒಂದು ಮುದ್ದಾದ ಹೀರೋಯಿನ್ ಇದ್ದಾರೆ. ಇವರು ಪೆಪ್ಪೆ ಸಿನಿಮಾದ ಹೀರೋಯಿನ್. ಟೀಸರಲ್ಲಿ ಇವ್ರನ್ನ ನೋಡಿರ್ತೀರಾ, ಆದರೆ ಇವರೇ ಇಷ್ಟು ಮುದ್ದಾದ ಮುಖ ಎಲ್ಲಪ್ಪ ನಮಗೆ ಕಾಣಿಸ್ಲಿಲ್ಲ ಅಂತ ಅನಿಸಿರುತ್ತೆ. ಆದರೆ ಇವ್ರು ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಎಲ್ಲವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಕಾಜಲ್ ಕುಂದರ್ ಅವರು. ಸೊ ಅವ್ರ ಜೊತೆ ಮಾತಾಡ್ತಾ ಅವರ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ಸೊ ಏನೆಲ್ಲ ಸರ್ಕಸ್ ಮಾಡಿದ್ರು ಈ ಸಿನಿಮಾಗೆ, ಯಾಕೆಂದರೆ ಇಡೀ ಸಿನಿಮಾ ಒಂದು ಮಲೆನಾಡಲ್ಲಿ ನಡೆಯುವಂಥ ಕತೆ. ಸೊ ಇದರಲ್ಲಿ ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಎಲ್ಲವನ್ನು ಅವ್ರ ಹತ್ರನೇ ಡೀಟೇಲ್ ಆಗಿ ಕೇಳ್ತಾ ಹೋಗೋಣ. ಹಾಯ್ ಕಾಜಲ್ ಅವರು, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾನು ಇಂಟ್ರೊಡಕ್ಷನ್ ಕೊಟ್ಟಂಗೆ, ಸೊ ನಿಮ್ಮ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಏನು ಅಂತ ಗೊತ್ತಾಗಕ್ಕೆ ಮುಂಚೆ ಟೀಸರ್ ನೀವು ಕಾಣಿಸ್ತೀರಾ, ಆದರೆ ನೀವು ಅದೇ ನೀವು ಅಂತ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಸೊ ಹೇಗಿರುತ್ತೆ ಪೆಪ್ಪೆ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಅಂತ? ಟೀಸರ್ ಆಗಲಿ ಸೋಲ್ ಆಫ್ ಪೆಪ್ಪೆ ಆಗಲಿ ತುಂಬ ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಅದು ದ್ಯಾಟ್ ಆಲ್ಸೋ ಹ್ಯಾಸ್ ಎ ರೀಸನ್, ಬಿಕಾಸ್ ನಮ್ಮ ಸಿನಿಮಾನೇ ಆ ಥರ ಇದೆ, ತುಂಬ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ಆಡಿಯನ್ಸ್ಗೆ ಇನ್ವಿಟೇಷನ್ ಥರ ನಮ್ಮ ಟೀಸರ್ ಆಗಲಿ ಏನೋ ಸಾಂಗ್ ಆಗಲಿ, ಸೊ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಆ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿದೆ. ಐ ಥಿಂಕ್ ಸಿನಿಮಾ ಕೂಡ ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಎಕ್ಸ್ಪೆರಿಮೆಂಟಲ್ ಆಗಿದೆ, ಹಾಗೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಐ ಥಿಂಕ್ ಆಡಿಯನ್ಸ್ ಅದನ್ನು ತುಂಬ ಇಷ್ಟಪಡ್ತಾರೆ. ಸೊ ಟೀಸರ್ ನೋಡಿದಾಗ ಅನ್ಸುತ್ತೆ ಇದೊಂದು ಆ್ಯಕ್ಷನ್ ಅಂತ. ಫಸ್ಟ್ ಆಫ್ ಆಲ್ ವಿನಯ್ ಅವರು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇಡೀ ಸಿನಿಮಾ ಒಂದು ಆ್ಯಕ್ಷನ್ ಸಿನಿಮಾ ಅಂತ ಅನ್ಸುತ್ತೆ, ಅಥವಾ ಒಂದು ರಾ ಟಚ್ ಇರುವಂಥ ಸಿನಿಮಾ. ಇದರಲ್ಲಿ ಹೀರೋಯಿನ್ಗೆ ಏನು ಕೆಲಸ ಇರ್ತಿಲ್ಲ, ಒಂದು ಲವ್ ಸ್ಟೋರಿ ಇರುತ್ತಾ ಹೇಗೆ ಅಂತ? ವಿನಯ್ ಸರ್ ಎಸ್ ಆ್ಯಕ್ಷನ್ ಇದೆ, ಬಟ್ ಆಲ್ಸೋ ಈವನ್ ಮೋರ್ ತುಂಬ ಪೆಪ್ಪೆ ಸಿನಿಮಾಲಿ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ, ತುಂಬ ಆರ್ಟಿಸ್ಟ್ ಇದ್ದಾರೆ. ಬಟ್ ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲ ಕ್ಯಾರೆಕ್ಟರ್ಸ್ ಆಗಲಿ ಈಕ್ವಲಿ ಇಂಪಾರ್ಟೆಂಟ್ ಇದೆ ಅಂತ ನನಗನ್ಸುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಕೂಡ ಬರೀ ಅಂದರೆ ಹೀರೋಯಿನ್ ಆಗಿ ಲವ್ಗೋಸ್ಕರ ಇದ್ದಾರೆ ಅಂತ ಅಲ್ಲ. ಸಿಂಧು ಅಂತ ನಾನೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು. ಸೊ ಅವ್ರಿಗೆ ಒಂದು ಬ್ಯಾಕ್ ಸ್ಟೋರಿ ಇದೆ, ಅವ್ರದ್ದೇ ಒಂದು ಇಂಟೆನ್ಷನ್ ಇದೆ, ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರದ್ದೇ ಒಂದು ವಿಷನ್ ಇದೆ ಈ ಸಿನಿಮಾದಲ್ಲಿ. ಸೊ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ, ತುಂಬ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ತುಂಬ ಯಾರಿಗೂ ಭಯ ಬೀಳಲ್ಲ, ಅವ್ರದ್ದು ಒಂದು ಸ್ಟ್ರಾಂಗ್ ಪರ್ಸ್ಪೆಕ್ಟಿವ್ ಇದೆ. ಒಂದು ಫೆಮಿನಿಸಮ್ನ ತಗೊಂಡು ಬರ್ತಾರೆ ಈ ಸಿನಿಮಾದಲ್ಲಿ. ಹಳ್ಳಿಯಲ್ಲಿ ಆಗೋದ್ರಿಂದ ಅಲ್ಲಿ ಫೆಮಿನಿಸಮ್ ಅನ್ನೋ ಕಾನ್ಸೆಪ್ಟ್ ಸ್ವಲ್ಪ ನ್ಯೂ ಇದೆ. ಇಲ್ಲಿ ನಾವು ಓಕೆ ಈಕ್ವಲಿಟಿ ಅಂತ ಹೇಳ್ತೀವಿ, ಬಟ್ ಅಲ್ಲಿ ಆ ಥರ ಇರಲ್ಲ, ತುಂಬ ಡಿಫ್ರೆಂಟ್ ಆ ವರ್ಲ್ಡ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಸಿಂಧುದು ಪರ್ಸ್ಪೆಕ್ಟಿವ್ ತುಂಬ ಫ್ರೆಶ್ ಆಗಿ ಕಾಣುತ್ತೆ. ಹಾಗೆ ಅವರು ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾರೆ, ಹಾಗೆ ಎಲ್ರಿಗೂ ಇಂಟ್ರೊಡ್ಯೂಸ್ ಕೂಡ ಮಾಡ್ತಾರೆ. ಸೊ ಇಟ್ಸ್ ಬ್ಯೂಟಿಫುಲ್. ಸೊ ಈಗ ನಾವು ವಿನಯ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವ್ರು ಕೂಡ ಕಾಡನ್ನು ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ, ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ನಿಮ್ಮದು ಈ ಕ್ಯಾರೆಕ್ಟ್ರು ಕಾಡಲ್ಲಿ ಇರುತ್ತಾ, ಹೇಗಿರುತ್ತೆ ಅಂತ? ಕಾಡಲ್ಲಿ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲ, ನಾನು ಕಾಡಲ್ಲಿ ಶೂಟ್ ಮಾಡಿಲ್ಲ, ಟೌನ್ ಬೇಸ್ಡೇ ಇತ್ತು. ಬಟ್ ವೆರಿ ಬ್ಯೂಟಿಫುಲ್. ಕೂರ್ಗ್ ಅಂದ್ರೇ ತುಂಬ ಬ್ಯೂಟಿ ಇದೆ, ಕೂರ್ಗ್ ಅಂದರೆ ಬ್ಯೂಟಿ. ಸೊ ಅದು ಲೊಕೇಶನ್ ವಾಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ಫುಲ್ ಆಫ್ ಗ್ರೀನ್ರಿ. ಇಲ್ಲಿ ಇದ್ದೀವಿ ಆ ಥರನೇ. ಸೊ ರೇನ್ ಸೀಸನಲ್ಲಿ ಯೂಶ್ವಲಿ ನಾವು ಹೋಗ್ತಿದ್ವಿ. ಸೊ ಎಲ್ಲ ಕಡೆ ಗ್ರೀನ್ರಿ, ಒಂದು ಲೋ ನೆಟ್ವರ್ಕ್ ಏರಿಯಾ. ಸೊ ನಾವು ಫೋನ್ ಕೂಡ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ, ಒಂದು ಸ್ವಿಚ್ ಆಫ್ ಥರ, ಒನ್ ವಿತ್ ದ ನೇಚರ್. ಸೊ ಇಟ್ ವಾಸ್ ವೆರಿ ನೈಸ್. ಸೊ ಈ ಹಿಂದೆ ಕೂಡ ನೀವು KTM ಅಲ್ಲಿ ಮಾಡಿದ್ರಿ, ಬಾಂಡ್ ರವಿ ಮಾಡಿದ್ರಿ, ಒಂದಷ್ಟು ಹಿಂದಿ ಸೀರಿಯಲ್ಗಳಲ್ಲಿ, ತುಳು ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಸೊ ಈ ಕ್ಯಾರೆಕ್ಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಪೆಪ್ಪೆ ಕ್ಯಾರೆಕ್ಟ್ರು ಯಾಕೆ ನಿಮಗೆ ಇಷ್ಟ ಆಯಿತು, ಒಪ್ಕೊಂಡಿದ್ದು ಯಾಕೆ ಅಂತ? ಫಸ್ಟ್ ಆಫ್ ಆಲ್ ಸಿಂಧು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಐವ್ ಪ್ಲೇಡ್ ಅಂತ ನನಗನ್ಸುತ್ತೆ. ತುಂಬ ಡೆಪ್ತ್ ಇದೆ ಕ್ಯಾರೆಕ್ಟರಲ್ಲಿ. ಆ್ಯಂಡ್ ಒಂದು ಸಿಂಧು ಈಸ್ ಒನ್ ಫೈಟರ್ ಅಂತಲೂ ಹೇಳ್ಬೋದು.
ಆ್ಯಂಡ್ ಈವನ್ ಆ್ಯಸ್ ಅ ಪರ್ಫಾರ್ಮರ್ ಆಲ್ಸೋ ಡಿಫ್ರೆಂಟ್ ಒಂದು ಗ್ರಾಫ್ ಇದೆ, ಒನ್ ಟೋನ್ ಇಲ್ಲ. ಫಾರ್ ಎಕ್ಸಾಂಪಲ್ ಸಿಂಧು ಅವರು ಅಮ್ಮ ಅಪ್ಪ ಜೊತೆ ಇರುವಾಗ ಡಿಫ್ರೆಂಟ್ ಆಗಿರ್ತಾರೆ, ಪೆಪ್ಪೆ ಜೊತೆ ಇರುವಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಾರೆ. ಆ್ಯಂಡ್ ನೈವ್ ಇಲ್ಲ, ಹಿಂಗೆ ಭಯ ಇಲ್ಲ. ಸೊ ಶಿ ಈಸ್ ನಾಟ್ ಕ್ವೈಟ್, ಶಿ ಈಸ್ ಲೈಕ್ ಲೌಡ್ ಅಂದರೆ ಆ ಥರ ಅಲ್ಲ, ಬಟ್ ಅವ್ರ ಪ್ರೆಸೆನ್ಸ್ ಗೊತ್ತಾಗುತ್ತೆ ಎಲ್ರಿಗೂ ಸಿಂಧು ಇದ್ದಾರೆ ಅಂತ. ಸೊ ಸಿಂಧು ಕೆನಾಟ್ ಬಿ ಇಗ್ನೋರ್ಡ್ ಅಂತ, ಆ ಥರ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಐ ಆಮ್ ವೆರಿ ನ್ಯೂ ಆ್ಯಸ್ ಅನ್ ಆರ್ಟಿಸ್ಟ್. ಸೊ ಈ ಸ್ಟೇಜಲ್ಲೇ ನನಗೆ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ಅಂದರೆ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗೆ ಒಂದು ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಥರ ಇರುತ್ತೆ? ಅಂದರೆ ನೀವು ಮಾತಾಡ್ತೀರಾ ಅಂದರೆ ಒಂದು 10 ಜನ ಕೇಳ್ತಾರೆ, ಆ ಥರ ಕ್ಯಾರೆಕ್ಟರ್ ಇರುತ್ತಾ? ಅಥವಾ ಓಕೆ ಇವರೊಬ್ಬರು ಕಾಮನ್ ಪೀಪಲ್, ಓಕೆ ಇವ್ರು ಮಾತಾಡಿದ್ರೆ ಎಲ್ರಿಗೂ ರೀಚ್ ಆಗುತ್ತೆ, ಆ ಥರ ಇರುತ್ತೆ? ಯಾವ ಥರ ಇರುತ್ತೆ ಅದು? ಡೈಲಾಗ್ಸ್ ಇರ್ಬೋದು ಅಥವಾ ಕ್ಯಾರೆಕ್ಟರ್ ಇರ್ಬೋದು? ಸಿಂಧು ಡೆಫಿನೆಟ್ಲಿ ಮೆಚೂರ್ಡ್ ಆಗಿದ್ದಾರೆ, ಬಟ್ ಯಾವುದೇ ರೆವಲ್ಯೂಷನ್ ಆಗಿರಲಿ ನಮ್ಮ ಸ್ಟಾರ್ಟ್ ಆಗೋದು ನಮ್ಮ ಫ್ಯಾಮ್ಲಿಯಿಂದಾನೆ. ನಮ್ಮ ಪರ್ಸ್ಪೆಕ್ಟಿವ್, ನಮ್ಮ ಫ್ಯಾಮ್ಲಿ ಪರ್ಸ್ಪೆಕ್ಟಿವಿಂದ ಆಲ್ವೇಸ್ ಡಿಫ್ರೆಂಟ್ ಆಗಿರುತ್ತೆ. ಐ ಥಿಂಕ್ ಸಿಂಧುದು ಹಾಗೆ. ಸೊ ಅದೇ ಐ ಫೀಲ್ ಇವತ್ತಿನ ಜನ್ರೇಷನ್ ಹುಡುಗಿರು ತುಂಬ ವಿಲ್ ಲುಕ್ ಅಪ್ ಟು ಸಿಂಧು, ಬಿಕಾಸ್ ಒಂದು ರೋಲ್ ಮಾಡೆಲ್ ಥರ ಆಗ್ಬೋದು. ಸೊ ಜರ್ನಿ ಸ್ಟಾರ್ಟ್ ಆಗುತ್ತೆ ಒಂದು ಫ್ಯಾಮ್ಲಿಯಿಂದ, ಆಮೇಲೆ ಸ್ವಲ್ಪ ನಮ್ಮ ಸೊಸೈಟಿಯಲ್ಲಿ, ಆಮೇಲೆ ಸಮಾಜದಲ್ಲಿ, ಹಾಗೆ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ಸಿಂಧು ಈಸ್ ಇನ್ ಫ್ಯಾಮ್ಲಿ ಆ್ಯಂಡ್ ಸೊಸೈಟಿ ಸ್ಟೇಜ್ ಫಾರ್ ನೌ. ಓಕೆ, ಟೀಸರ್ ನೋಡಿದಾಗ ಕೇಳಿದ್ರ ಡೈರೆಕ್ಟರ್ಗೆ ನನ್ನ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಇದ್ರು, ಟೀಸರಲ್ಲಿ ಮಾತ್ರ ನಾನು ಯಾಕೆ ಈ ಥರ ತೋರಿಸಿದ್ದೀರಾ ಅಂತ ಕೇಳಿದ್ರ? ಇಲ್ಲ ನೋಡಿ, ಎಲ್ಲ ಫಿಲ್ಮಲ್ಲಿ ಒಂದು ಥೀಮ್ ಇರುತ್ತೆ ಆ್ಯಂಡ್ ಎಲ್ಲ ಫಿಲ್ಮ್ ಮೇಕರ್ಗೆ ಒಂದು ವಿಷನ್ ಇರುತ್ತೆ, ಅದನ್ನ ನಾವು ಟ್ರಸ್ಟ್ ಮಾಡಬೇಕು. ಮಿಕ್ಕಿದೆಲ್ಲ ಆಡಿಯನ್ಸ್ ಕೈಯಲ್ಲಿ. ಅದು ಫಿಲ್ಮ್ ನೋಡಿದ್ಮೇಲೆ ಅವ್ರಿಗೂ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿರುತ್ತೆ ಅಲ್ವಾ, ಬಿಕಾಸ್ ಇಲ್ಲಿವರೆಗೂ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಐ ಹೋಪ್ ಆ್ಯಂಡ್ ಐ ವಿಶ್ ದಟ್ ನೀವು ಎಲ್ಲ ಯಾವಾಗ ಥಿಯೇಟರ್ಗೆ ಬರ್ತೀರಾ ಆವಾಗ ನಿಮಗೂ ಒಂದು ಸರ್ಪ್ರೈಸ್. ಟ್ರೈಲರಲ್ಲೂ ಕೂಡ ಇರ್ಬೋದಾ? ಹಾಗಾದ್ರೆ ಒಂದು ಗ್ಲಿಮ್ಸ್ ಏನಾದ್ರು ಇರ್ಬೋದಾ? ಬೇಗನೆ ರಿಲೀಸ್ ಆಗುತ್ತೆ, ನಾವು ನೋಡೋಣ. ಟ್ರೈಲರಲ್ಲಿ ನಿಮ್ ಗ್ಲಿಮ್ಸ್ ಇರ್ಬೋದಾ ಅಂತ? ಯಾಕೆಂದ್ರೆ ಟ್ರೈಲರ್ ಎಸ್ ದಟ್ಸ್ ವಾಟ್, ಟ್ರೈಲರ್ ಕೂಡ ನಾಳೆನೇ ನೋಡಿಲ್ಲ ಹಾಗಾದ್ರೆ ಟ್ರೈಲರ್ ಇನ್ನು? ನನ್ಗೆ ಗೊತ್ತು, ಐ ಹ್ಯಾವ್ ಎನ್ ಐಡಿಯಾ, ಬಟ್ ಐ ಲೀವ್ ಇಟ್ ಫಾರ್ ದ ಆಡಿಯನ್ಸ್ ಟು ಎಕ್ಸ್ಪ್ಲೋರ್. ಕಾಸ್ಟ್ಯೂಮ್ ವೈಸ್ ಏನು ಥರ ಇರುತ್ತೆ ಅಂತಂದರೆ, ಈಗ ನೀವು ಹೇಳಿದ್ರಿ ಒಂದು ಫೆಮಿನಿಸಮ್ ತೋರಿಸುವಂಥ, ಪೋರ್ಟ್ರೇ ಮಾಡುವಂಥ ಕ್ಯಾರೆಕ್ಟರ್ ಅಂತ. ಸೊ ಹೇಗಿರುತ್ತೆ ಈಗ ಹಳ್ಳಿಯ ಒಂದು ಮಹಿಳೆ, ಆ ಥರ ಕ್ಯಾರೆಕ್ಟ್ರು, ಅಥವಾ ಯಾವ ಥರ ಇರುತ್ತೆ ನಿಮ್ಮ ಅಪಿಯರೆನ್ಸ್, ಯಾವ ಥರ ಇರುತ್ತೆ? ಎಂಟೈರ್ ಫಿಲ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ನ್ಯಾಚುರಲ್ ಇರೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನಾರ್ಮಲ್ ನಮ್ಮ ಲೇಡೀಸ್ ಹೆಂಗೆ ಡ್ರೆಸ್ ಮಾಡ್ತಾರೆ, ಚೂಡಿದಾರ್ ಆಗಲಿ, ಸಾರಿ ಆಗಲಿ, ವೆರಿ ಸಿಂಪಲ್ ಆಗಿ, ಈವನ್ ಮೇಕಪ್ ಕೂಡ ಎಷ್ಟಾಗುತ್ತೆ ಅಷ್ಟು ನ್ಯಾಚುರಲ್ ಆಗಿದೆ. ಸೊ ಲೈನರ್, ಲಿಪ್ಸ್ಟಿಕ್ ಆ ಥರ ಏನಿಲ್ಲ, ಜಸ್ಟ್ ಸ್ವಲ್ಪ ಸ್ಕ್ರೀನ್ಗೆ ಬೇಕು ಆ ಥರ ಕವರ್ ಅಪ್ ಮಾಡಿ ಅಷ್ಟೇ. ಸೊ ವೆರಿ ನ್ಯಾಚುರಲ್. ಓಕೆ, ಶೈಲೇಶ್ ಅವ್ರ ಜೊತೆ ಅವರ ಡೈರೆಕ್ಷನಲ್ಲಿ, ಸೊ ಅವ್ರು ಫಸ್ಟ್ ನಿಮಗೆ ಕತೆ ಅಪ್ರೋಚ್ ಮಾಡಿದಾಗ, ಸೊ ನಿಮ್ಮ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡಿದಾಗ, ಸೊ ಏನು ಇಷ್ಟ ಆಗಿ ಓಕೆ ಮಾಡಿದ್ರಿ ಅಂತ? ಅಂದರೆ ಶೈಲೇಶ್ ಅವ್ರಲ್ಲಿ ಏನು ಇಷ್ಟ ಆಯಿತು ನಿಮಗೆ? ಆ್ಯಕ್ಚುಲಿ ನಾನು ಆಡಿಷನ್ ಕೊಟ್ಟಿರೋದು, ಸೊ ಸ್ಕ್ರಿಪ್ಟ್ ನನ್ನ ಹತ್ರ ಬಂದು ನಾನು ಓಕೆ ಮಾಡಿರೋದು ಆ ಥರ ಅಲ್ಲ. ಐ ಹ್ಯಾವ್ ಗಿವ್ ಅನ್ ಆಡಿಷನ್. ಸೊ ಆ ಆಡಿಷನಲ್ಲಿ ನಾನು ಪ್ರೀ ಕ್ಲೈಮ್ಯಾಕ್ಸ್ ಒಂದು ಸೀನ್ ಇದೆ, ಅದನ್ನ ಮಾಡಿರೋದು. ಸೊ ಅದು ದಕ್ಷ ಅವ್ರು ಅಂತ ಇದ್ದಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ. ಸೊ ಆ ಸೀನ್ನ, ಬಿಕಾಸ್ ಇಟ್ ಕಮ್ಸ್ ಇನ್ ಪ್ರೀ ಕ್ಲೈಮ್ಯಾಕ್ಸ್, ಅದೊಂದು ಜರ್ನಿ ಆಗೋಗಿದೆ ಆಲ್ರೆಡಿ. ಸೊ ಆವಾಗಲೇ ಅವ್ರು ನನಗೆ ಒಂದು ಬ್ರೀಫಲ್ಲಿ ಹೇಳಿಬಿಟ್ಟಿದ್ರು, ಈ ಥರ ಆಗಿದೆ, ಅದಕ್ಕೆ ದಿಸ್ ಸೀನ್ ಇಸ್ ದೇರ್ ಅಂತ. ಆವಾಗಲೇ ನನಗೆ ಆ್ಯಕ್ಚುಲಿ ಜೆನ್ಯೂನ್ಲಿ ತುಂಬ ಖುಷಿ ಆಯಿತು, ಬಿಕಾಸ್ ಆ್ಯಸ್ ಎ ಸೆಡ್ ಮೂವಿಯಲ್ಲಿ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಎಲ್ರಿಗೂ ಸಿಗಲ್ಲ. ಸೊ ಆವಾಗಲೇ ನಾನು ಅನ್ಕೋತಾ ಇದ್ದೆ, ಪ್ಲೀಸ್ ನಂಗೆ ಸಿಗಲಿಯಪ್ಪ ಅಂತ. ಸೊ ಐ ಗಾಟ್ ಇಟ್, ವೆರಿ ಹ್ಯಾಪಿ. ಓಕೆ, ವಿನಯ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀರಾ. ವಿನಯ್ ಅವ್ರಿಗೆ ಒಂದು ಹಿನ್ನೆಲೆ ಇದೆ. ಸೊ ಅವ್ರ ಒಂದು ಸಿನಿಮಾ ಹಿನ್ನೆಲೆ ಇದೆ, ಒಂದು ದೊಡ್ಡ ಮನೆಯಿಂದ ಬಂದಿದ್ದಾರೆ, ದೊಡ್ಡ ಸ್ಟಾರ್ ಅಂತಲೇ ಈಗಾಗಲೇ ಒಂದಷ್ಟು ಸಿನಿಮಾಗಳು ಮಾಡಿದ್ದಾರೆ. ಸೊ ವಿಭಿನ್ನ ಕ್ಯಾರೆಕ್ಟರ್ಗಳ ಮೂಲಕ ಗುರುತಿಸ್ಕೊಂಡಿದ್ದಾರೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಅನುಭವ, ಫಸ್ಟ್ ಟೈಮ್ ಅವ್ರ ಜೊತೆ, ಫಸ್ಟ್ ಶಾರ್ಟ್ ಏನಾದ್ರು ನೆನಪಿದೆಯಾ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು? ಎಸ್, ಅವರು ಆ್ಯಸ್ ಎವ್ರಿ ಒನ್ ನೋ, ವೆರಿ ಸಿಂಪಲ್, ವೆರಿ ಹಂಬಲ್, ತುಂಬ ಕಾಮ್ ಆಗಿರ್ತಾರೆ. ಏನಿಲ್ಲ, ಅವರೇ ಒಂದು ಗುಡ್ ಮಾರ್ನಿಂಗ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ. ಸೊ ಇಟ್ ವಾಸ್ ನೈಸ್, ಅಂದರೆ ಇಟ್ಸ್ ಫನ್ ಆಲ್ಸೋ. ಮತ್ತು ಅವ್ರಿಗೆ ಐ ಥಿಂಕ್ ಕೂರ್ಗ್ ಬಗ್ಗೆ ಸ್ವಲ್ಪ ಜಾಸ್ತಿ ಗೊತ್ತಿದೆ, ಸೊ ಅದು ಕೆಲವು ಹೇಳಿದ್ದಾರೆ. ಸೊ ಇಟ್ ವಾಸ್ ಫನ್, ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ದೆಮ್. ಸೊ ಇದರಲ್ಲಿ ಇಷ್ಟು ರಿವೀಲ್ ಮಾಡೋದು ಅಂದರೆ, ಇದು ಬೇರೆ ಒಂದು ರೊಮ್ಯಾಂಟಿಕ್ ಕಥೆಗಳಲ್ಲಿರುವಂತಹ ರೊಮ್ಯಾನ್ಸ್ ಇರುತ್ತೆ, ಅಥವಾ ಆ ದೂರದಲ್ಲೇ ಒಂದು ಕಣ್ಣಲ್ಲಿ ಎಕ್ಸ್ಚೇಂಜ್ ಆಗುವಂಥ ಪ್ರೀತಿ ಇರ್ಬೋದು, ಆ ಥರ ಏನಾದ್ರು ರನ್ ಆಗುತ್ತೆ? ಹೇಗಿರುತ್ತೆ ಕ್ಯಾರೆಕ್ಟರ್ ಅಂತ? ಅದು ನೀವು ಸಿನಿಮಾಲಿ ನೋಡ್ಬೋದು. ಆಲ್ ಐ ಕ್ಯಾನ್ ಸೇಸ್, ರೊಮ್ಯಾನ್ಸಲ್ಲಿ ಫೋಕಸ್ ಇಲ್ಲ, ಬಿಕಾಸ್ ಎಲ್ಲ ಕ್ಯಾರೆಕ್ಟರ್ಸ್ ಅವ್ರವ್ರದ್ದೇ ಒಂದು ಕತೆ ಹೇಳ್ತಾ ಹೋಗ್ತಾರೆ. ಸೊ ಆ ಸ್ಟೋರೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ.
ರೊಮ್ಯಾನ್ಸ್ ಲೈಕ್ ಎಲ್ಲರೂ ಲೈಫಲ್ಲಿ ರೊಮ್ಯಾನ್ಸ್ ಇರುತ್ತೆ ಅಂತ ಸಿಂಧು ಮತ್ತೆ ಪೆಪ್ಪೆ ಲೈಫಲ್ಲೂ ಇದೆ. ಬಟ್ ರೊಮ್ಯಾನ್ಸ್ ಇಂತ ಹೆಚ್ಚಾಗಿ ಲವ್ ಸ್ಟೋರಿ ಇದೆ, ಅಲ್ಲೊಂದು ಕ್ಯೂಟ್ ಲವ್ ಸ್ಟೋರಿ ಇದೆ. ಅಂದ್ರೆ ನೀವು ಹೇಳ್ಬೋದು ಒಂದು ವೆರಿ ಗುಡ್ ಫೀಲಿಂಗ್, ಒಂದು ಕಂಪ್ಯಾನಿಯನ್ಶಿಪ್ ಹೇಳ್ತೀವಿ ಅಲ್ವಾ, ಸೊ ಆ ಥರ. ಸೊ ನೋಡುಗನಿಗೆ ಅದೊಂದು ಲವ್ ಸ್ಟೋರಿ ಕನ್ವೆ ಆಗುತ್ತೆ ಅಂತ. ಹಾ, ಒಂದು ಫೀಲಿಂಗ್ಸ್ ಇದೆ, ಅವರು ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಅಂತ ಕನ್ವೆ ಆಗ್ಬೋದು. ಓಕೆ, ವಿನಯ್ ಅವ್ರ ಜೊತೆ ಈ ಸಿನಿಮಾದಲ್ಲಿ ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ಗಳು ಕೂಡ ಮಾಡಿದ್ದಾರೆ. ನೀವು ಕೂಡ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆಯಾ ಮೊದಲು ಅಂತ? ನಾನು ಸ್ಕೂಲ್ ಟೈಮಿಂದ ಆ್ಯಕ್ಚುಲಿ ಥಿಯೇಟರ್ ಮಾಡ್ತಿದ್ದೀನಿ ಅಲ್ಲಿ ಮುಂಬೈಯಲ್ಲಿ. ರಂಗಭೂಮಿ ಫೈನ್ ಆರ್ಟ್ಸ್ ಮತ್ತು ಅಭಿನಯ ಮಂಟಪ ಅಂತ 2 ಥಿಯೇಟರ್ ಗ್ರೂಪ್ ಇದೆ, ಅವ್ರ ಜೊತೆ ಥಿಯೇಟರ್ ಮಾಡಿ. ಓಕೆ, ಈ ಸಿನಿಮಾದಲ್ಲೂ ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ ವಿನಯ್ ಅವ್ರ ಜೊತೆಗೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಇಟ್ ವಾಸ್ ವಂಡರ್ಫುಲ್. ಅಂದರೆ ಈ ಸಿನಿಮಾದಲ್ಲಿ ನನಗೆ ಐ ಥಿಂಕ್ ಆರ್ಟಿಸ್ಟ್ ಹ್ಯಾವ್ ಬಿನ್ ಅ ಮೇಜರ್ ಬ್ಲೆಸ್ಸಿಂಗ್. ಬಿಕಾಸ್ ನನ್ನ ಸೀನ್ ಜಾಸ್ತಿ ಇರ್ತಿದ್ದು ಸಂಧ್ಯಾ ಅಕ್ಕ ಅಂತ ಇದ್ದಾರೆ, ಸತೀಶ್ ಸರ್ ಇದ್ದಾರೆ, ಶಶಿಧರ್ ಸರ್ ಇದ್ದಾರೆ, ಅರುಣಾ ಬಾಲರಾಜ್ ಮ್ಯಾಮ್ ಇದ್ದಾರೆ. ಸೊ ಸ್ಪೆಷಲಿ ಸಂಧ್ಯಾಕ ಮತ್ತು ಸತೀಶ್ ಸರ್ ಜೊತೆ ನಾನು ಎಷ್ಟು ಸಲ ರಿಹರ್ಸಲ್ ಮಾಡಿದ್ದೀನಿ ಅಂದರೆ, ಬಿಕಾಸ್ ಆವಾಗ ನನಗೆ ಕನ್ನಡ ಪ್ರಾಬ್ಲಮ್ ಇತ್ತು. ಸೊ ನನ್ನಿಂದ ಅವ್ರದ್ದು ಜಾಸ್ತಿ ರೀಟೇಕ್ ಆಗಬಾರ್ದು ಅಂತ ನಾನು ತುಂಬ ರಿಹರ್ಸ್ ಮಾಡ್ತಾಯಿದ್ದೆ. ಸೊ ನಾನು ಮಾಡುವಾಗ ಅವರು ಬಂದು ನಮ್ಮ ಡೈಲಾಗ್ ನಾವೇ ಹೇಳ್ತೀವಿ ಅಂತ ಅವರು ನನ್ನ ರಿಹರ್ಸಲ್ಗೆ ಜಾಯಿನ್ ಮಾಡಿ, ಮತ್ತು ಸ್ವಲ್ಪ ಕೂತಾಗ ಇನ್ನೊಂದ್ಸಲ ಮಾಡೋದ ಮಗಳೇ ಅಂತ ಅವ್ರು ಕೇಳಿದ್ರು, ಪ್ಲೀಸ್ 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 ಇನ್ನೊಂದ್ಸಲ ಅಂತ. ಸೊ ಇಟ್ ವಾಸ್ ವೆರಿ ಗುಡ್ ಬಿಕಾಸ್ ಮೋಸ್ಟ್ ಆಫ್ ದ ಶಾರ್ಟ್ಸ್ ಲಾಂಗ್ ಶಾರ್ಟ್ಸ್ ಇತ್ತು. ಸೊ ಅದಕ್ಕೆ ಆ ರಿಹರ್ಸಲ್ ಆಗಲಿ ಅವ್ರ ಸಪೋರ್ಟ್ ಆಗಲಿ ತುಂಬ ಹೆಲ್ಪ್ ಆಯಿತು ನನಗೆ. ಸೊ ಇಷ್ಟು ಕ್ಯಾರೆಕ್ಟರ್ಗಳು ಅಂದರೆ ಈಗ ನೀವು ಮಾಡಿರೋ ಕಥೆಗಳಿಗೆ ಈ ಕತೆ ಡಿಫ್ರೆಂಟ್ ಆಗಿದೆ ಅಂತ ನೀವು ಒಪ್ಕೊಂಡ್ರಿ ಅಂತ. ಸೊ ಈ ಇದು ಡಿಗ್ಲಾಮ್ ರೋಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು? ಎಸ್ 100% ಡಿಗ್ಲಾಮ್, ನೋ ಗ್ಲಾಮ್ ಎಟ್ ಆಲ್. ನಾನು ಹೇಳ್ದಂಗೆ ಎಷ್ಟಾಗುತ್ತೆ ಅಷ್ಟು ನ್ಯಾಚುರಲ್ ಇದಕ್ಕೆ ಟ್ರೈ ಮಾಡಿದ್ದೀವಿ. ಒಂದು ಬಿಲೀಫ್ ಇದೆ, ಅಂದರೆ ಗ್ಲಾಮರಸ್ ರೋಲ್ಗಳು ಕಮರ್ಷಿಯಲ್ ಸಿನಿಮಾಗಳಿಗಷ್ಟೇ ಸೀಮಿತ ಆಗುತ್ತೆ. ಸೊ ಡಿಗ್ಲಾಮ್ ರೋಲ್ ಮಾಡಿದಾಗ ನಮ್ಮ ಕ್ಯಾರೆಕ್ಟರೈಸೇಷನ್ಗೆ, ನಮ್ಮ ಆ್ಯಕ್ಟಿಂಗಿಗೆ ಒಂದು ಇಂಪಾರ್ಟೆನ್ಸ್ ಸಿಗುತ್ತೆ ಅಂತ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಕಾಜಲ ಅಂತ? ಐ ಥಿಂಕ್ ಅದು ಇಟ್ ಡಿಪೆಂಡ್ಸ್ ಆನ್ ಫಿಲ್ಮ್ ಆ್ಯಂಡ್ ದ ಡೈರೆಕ್ಟರ್ ದ್ಯಾಟ್ ಯು ಆರ್ ವರ್ಕಿಂಗ್ ವಿತ್. ನಾವು ಎಲ್ಲದ್ರೂ ಕ್ಯಾಟಗರೈಸ್ ಮಾಡಬಾರ್ದು ಅಂತ ನನಗನ್ಸುತ್ತೆ. ಎಷ್ಟು ಜನ ಗ್ಲಾಮ್ರಸ್ ರೋಲ್ ಮಾಡೇ ಅದರಲ್ಲೇ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಬರೀ ಗ್ಲಾಮಲ್ಲೇ ಪರ್ಫಾರ್ಮೆನ್ಸ್ ಅಂತ ಐ ಡೋಂಟ್ ಥಿಂಕ್ ದಟ್ಸ್ ರೈಟ್. ಬಿಕಾಸ್ ಗ್ಲಾಮ್ರಸ್ ರೋಲ್ ಮಾಡೋದು ಈಕ್ವಲಿ ಇಫ್ ನಾಟ್ ಮೋರ್ ಅಷ್ಟೇ ಕಷ್ಟ ಇದೆ. ಸೊ ಸಿನಿಮಾದಲ್ಲಿ ಯಾವುದೂ ಹಾಡುಗಳೇ ಇಲ್ಲ ಅಂತ, ಅಂದರೆ ಹಾಡುಗಳಿದೆ, ಅದು ಮಾಂಟೇಜ್ ಆಗಿ ರನ್ ಆಗುತ್ತೆ ಅಂತ. ಸೊ ಹಾಡುಗಳಿಲ್ಲದೆ ಇದ್ರೂ ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾದೊಂದು ಲವ್ ಸ್ಟೋರಿ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ ಅಂತ? ಆ್ಯಸ್ ಎ ಸೆಡ್, ಪೆಪ್ಪೆದು ಮೇನ್ ಫೋಕಸ್ ಲವ್ ಸ್ಟೋರಿ ಅಲ್ಲ. ತುಂಬ ವಿಷಯಗಳು ಹೇಳಿದ್ದಾರೆ ಆ್ಯಂಡ್ ಸ್ಟ್ರಾಂಗ್ ವಿಷಯಗಳು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಐ ಥಿಂಕ್ ಫೋರ್ಸ್ಫುಲಿ ಸಾಂಗ್ ಹಾಕೋದು ಕೂಡ ಇಟ್ಸ್ ನಾಟ್ ಇಂಪಾರ್ಟೆಂಟ್. ಜಸ್ಟ್ ಬಿಕಾಸ್ ನಮಗೆ ಸಾಂಗ್ ಬೇಕು ಅಂತ ಸಾಂಗ್ ಹಾಕೋದು ಅದು ಸಿನಿಮಾದು ಫೀಲೇ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿ ಸಿನಿಮಾಗೆ ಏನು ಬೇಕೋ ಆ ಥರದ್ದೇ ಸಾಂಗ್ ಆಗಲಿ, ಆ ಥರದ್ದೇ BGM ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಐ ಫೀಲ್ ಇಟ್ ಹ್ಯಾಸ್ ವರ್ಕ್ಡ್ ಔಟ್ ವೆರಿ ವೆಲ್. ಓಕೆ, ದೊಡ್ಡ ಮನೆ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಿದ್ರಿ, ರಾಘಣ್ಣ ಏನಾದ್ರು ಮೀಟ್ ಮಾಡಿದ್ರ? ಅಂದರೆ ಸೆಟ್ಟಿಗೆ ಬಂದಿದ್ರು ಅಂತ ಹೇಳಿದ್ರು. ಸೊ ಅವಾಗ ಮೀಟ್ ಮಾಡಿದ್ರೆ ಏನು ಹೇಳಿದ್ರು ನಿಮ್ಮ ಬಗ್ಗೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳಿದ್ರ? ಸೆಟ್ಗೆ ಅವಾಗ ಲಾಸ್ಟ್ ಡೇಗೆ ಬಂದಿದ್ರು, ಅವಾಗ ಮೀಟ್ ಆಗಿದ್ವಿ. ಬಟ್ ಅವಾಗ ತುಂಬ ಜನ ಇದ್ರು ಆ್ಯಂಡ್ ತುಂಬ ಕೆಲಸಗಳು ಇದ್ದು. ಸೊ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಜಸ್ಟ್ ನಮಸ್ಕಾರ, ಹೇಗಿದ್ದೀರಾ, ನಾನು ಕಾಜಲ್ ಅಂತ ಇಂಟ್ರೊಡಕ್ಷನ್ ಆಯಿತು. ಅದಾದಮೇಲೆ ನಿನ್ನೆ ಎಲ್ಲ ಮನೆಗೆ ಬಂದಾಗ ಆವಾಗ ಮಾತಾಡಿದ್ವಿ. ಸೊ ಅವ್ರದ್ದು ಬ್ಲೆಸ್ಸಿಂಗ್ಸ್ ಇದೆ, ಅವರು ತುಂಬ ಪಾಸಿಟಿವ್ ಆಗಿದ್ದಾರೆ, ಅವರು ತುಂಬ ಹೋಪ್ಫುಲ್ ಆಗಿದ್ದಾರೆ. ಹೇಳ್ತಿದ್ರು ಚೆನ್ನಾಗಿ ಇಂಟರ್ವ್ಯೂ ಮಾಡಮ್ಮ ಅಂತ. ಥ್ಯಾಂಕ್ ಯು ಸರ್. ನೀವು ಹೇಳ್ತಾ ಇದ್ರಿ ನಂದು ಕನ್ನಡ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಟೇಕ್ಸ್ ತಗೊಳ್ತಿದ್ದೆ ಅಂತ. ನಮಗೇನು ಹಾಗೆ ಅನಿಸಿಲ್ಲ. ಕೆಲವೊಮ್ಮೆ ಮಾತಾಡುವಾಗ ಕಟ್ ಆಗುತ್ತೆ, ಅವಾಗ ಇಂಗ್ಲಿಷ್ ಸ್ವಿಚ್. ಹಾಗಾದ್ರೆ ಕಾಜಲ್ ಅವರು ಬೇಸಿಕಲಿ ಎಲ್ಲಿಯವರು ಅಂತ ಅಂದ್ರೆ ಅವ್ರ ಹಿನ್ನೆಲೆ ಹೇಳೋದಾದ್ರೆ? ನಾನು ಹುಟ್ಟಿದ ಬೆಳೆದಿದ್ದೆ ಎಲ್ಲ ಮುಂಬೈಯಲ್ಲೇ. ನನ್ನ ಎಜುಕೇಷನ್, ಸ್ಕೂಲಿಂಗ್ ಎಲ್ಲ ಆಗಿರೋದು ಮುಂಬೈಯಲ್ಲೇ. ಬೆಂಗಳೂರು ನಾನು ಬಂದಿರೋದು ಒಂದು 3 years ಬ್ಯಾಕ್. ಅಂದರೆ ನಾನು ಶಿಫ್ಟ್ ಆಗಿರೋದು ಒಂದು 3-4 months ಆಯಿತು. ಬಟ್ ಸಿನಿಮಾಗೋಸ್ಕರ, ಶೂಟಿಂಗೋಸ್ಕರ ಒಂದು 3 yearsಯಿಂದ ಬರ್ತೀನಿ, ಶೂಟ್ ಮಾಡ್ತೀನಿ, ಹೋಗ್ತೀನಿ, ಆ ಥರ ಮಾಡ್ತೀನಿ. ಬೇಸಿಕಲಿ ನೀವು ಮುಂಬೈ ಕನ್ನಡದವರು? ನಾನು ತುಳು, ನಾನು ಮನೆಯಲ್ಲಿ ತುಳು ಮಾತಾಡೋದು. ಅಲ್ಲಿ ಮುಂಬೈಲಿ ಆಚೆ ನಮ್ಮ ನೇಬರ್ ಜೊತೆ ಮರಾಠಿ ಮಾತಾಡೋದು. ಸೊ ಇಲ್ಲಾಂದರೆ ಹಿಂದಿ, ಇಂಗ್ಲೀಷ್. ಈ ಸಿನಿಮಾದಲ್ಲಿ ಏನಾದ್ರು ಚಾಲೆಂಜಿಂಗ್ ಅನ್ಸುತ್ತೆ ಅಂದರೆ ಕನ್ನಡ? ಯಾಕೆಂದರೆ ಈಗ ಬೇರೆ ಆಲ್ರೆಡಿ ನೀವು 3 ಸಿನಿಮಾ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದೀರ ಕೂಡ. ಸೊ ಇದರಲ್ಲಿ ಏನಾದ್ರು ಚಾಲೆಂಜಿಂಗ್ ಅನ್ಸುತ್ತೆ? ಯಾಕೆಂದರೆ ನಾನು ಟೈಮ್ ತೊಗೊಂಡೆ ಇದರಲ್ಲಿ ಇರುವ ಕನ್ನಡ ಮಾತಾಡಲಿಕ್ಕೆ ಅಂತ. ಅಂದರೆ ಎನಿವೇ ಡೈಲಾಗ್ಸ್, ಸಿಂಧುಗೆ ಡೈಲಾಗ್ಸ್ ತುಂಬ ಇದೆ. ಸೊ ಅದು ಕಟ್ ಆಗಬಾರ್ದು, ಫ್ಲೋ ಇರಲಿ ಅಂತ ಎನಿವೇ ತುಂಬ ರಿಹರ್ಸ್ ಮಾಡಬೇಕಾಗತ್ತೆ.
ಆ್ಯಂಡ್ ಅದನ್ನ ನಾನು ಮಾಡಿದ್ದೀನಿ ಕೂಡ, ಬಿಕಾಸ್ ಅದೇ ನನ್ನ ಮೈಂಡಲ್ಲಿ ಯಾವಾಗಲೂ ಅದೇ ಇರುತ್ತೆ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಸೊ ನನ್ನ ಮಿಸ್ಟೇಕಿಂದ ಅವ್ರಿಗೆ ರೀಟೇಕ್ ಆಗಬಾರ್ದು ಅಂತ, ಬಿಕಾಸ್ ಅವರೆಲ್ಲ ಸೀನಿಯರ್ ಆರ್ಟಿಸ್ಟ್, ಸೊ ಅವ್ರು ಟೈಮ್ ವೇಸ್ಟ್ ಮಾಡೋದು ಇಟ್ಸ್ ನಾಟ್ ಫೇರ್. ಸೊ ಐ ಮೇಕ್ ಶ್ಯೂರ್ ದಟ್ ಐ ಗೋ ಪ್ರಿಪೇರ್ಡ್ ಆ್ಯಂಡ್ ಫೀಲ್ ಎಲ್ಲ ಎನಿವೇ ಸ್ಕ್ರಿಪ್ಟ್ ವಾಸ್ ವೆರಿ ವೆಲ್ ಮೇಡ್, ಸೊ ನಮಗೆ ಫೀಲ್ ಎಲ್ಲ ಗೊತ್ತಾಗುತ್ತೆ. ಇಫ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಸೆಟ್ಟಲ್ಲಿ ಹೋದ್ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರಲಿ ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ಇದು ಬೇಕು ಅಂತ. ಸೊ ಹಂಗೆ ಆರ್ಟಿಸ್ಟ್ ಜೊತೆನೂ ರಿಹರ್ಸಲ್ ಮಾಡಿ ಇಟ್ ಗೋಸ್ ವೆಲ್. ಓಕೆ, ಟೀಸರ್ ನೋಡಿದಾಗ ನಮ್ಗೆ ಅನಿಸ್ತು ಕ್ಯಾಮ್ರಾ ವರ್ಕ್, ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲವೂ ವೈಟ್ ಶಾರ್ಟ್ಸ್ ಇದೆ, ಮಲೆನಾಡನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ನಂಬರ್ ಆಫ್ ಕ್ಯಾಮ್ರಾಮನ್ಸ್ ಕೂಡ ಇದ್ದಾರೆ ಸಿನಿಮಾದಲ್ಲಿ. ಸೊ ನಿಮ್ಮನ್ನು ಹೇಗೆ ತೋರಿಸಿದ್ದಾರೆ ಅಂತ ನೀವು ನೋಡಿರ್ತೀರ, ಆ ಸಿನಿಮಾದ ಗ್ಲಿಮ್ಸಸ್ ನೋಡಿರ್ತೀರ. ಇವನ್ ಡಿ ಗ್ಲಾಮ್ ರೋಲ್ ಆದರೂ ನಿಮ್ಮ ಕ್ಯಾರೆಕ್ಟರ್ನ ಚೆನ್ನಾಗಿ ತೋರಿಸ್ಬೇಕಾಗತ್ತೆ ಜನಕ್ಕೆ. ಸೊ ಹೇಗೆ ತೋರಿಸಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ? ನನ್ನ ಫಸ್ಟ್ ಶೆಡ್ಯೂಲ್ ಮಾಡುವಾಗ ಸಮರ್ಥ ಅವರಿದ್ದರು DOP. ನನ್ನ ಮೇಜರ್ ಪೋರ್ಷನ್ ಅವರೇ ಶೂಟ್ ಮಾಡಿದ್ದಾರೆ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್, ಬಿಕಾಸ್ ಏನಾದ್ರೂ ಅವ್ರು ತುಂಬ ಓಪನ್ ಆಗಿದ್ರು. ಸೊ ಕಮ್ಯುನಿಕೇಷನ್ ಚೆನ್ನಾಗಿತ್ತು, ಸೊ ಅದರಿಂದ ಏನೂ ತೊಂದರೆ ಆಗಿಲ್ಲ. ಆ್ಯಂಡ್ ಹೇಗೆ ತೋರಿಸಿದ್ದಾರೆ ಅನ್ನೋ, ನಾನು ಆ್ಯಕ್ಚುಲಿ ಈ ಸಿನಿಮಾ ನೋಡಿಲ್ಲ, ನಾನು ಆಡಿಯನ್ಸ್ ಜೊತೆ ಏನಾದ್ರು ಮಾಡಬೇಕಾದ್ರೆ ಅಥವಾ ನೋಡಬೇಕಾದ್ರೆ ಫ್ಯೂ ಡಬ್ಬಿಂಗ್ ಆ್ಯಕ್ಚುಲಿ ನಾನು ಮಾಡಿಲ್ಲ ಟು ಬಿ ಆನೆಸ್ಟ್, ಬಿಕಾಸ್ ಅದು ಸ್ಲ್ಯಾಂಗ್ ಬಹುಶಃ ಅಷ್ಟು ಒಥೆಂಟಿಕ್ ಆಗಿಲ್ಲ ಅಂತ, ಸೊ ಕಾಂಪ್ರಮೈಸ್ ಆಗೋದು ಬೇಡ ಅಂತ ಬೇರೆ ಲೋಕಲ್ ಅವರೇ ಮಾಡಿದ್ದಾರೆ. ನಾನು ಅಷ್ಟೇ ಎಕ್ಸೈಟ್ಮೆಂಟಿಂದ ವೇಟ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ನೀವೇ ಹೇಳಿದ್ರಿ ಟೀಸರ್ ಮತ್ತೆ ಏನು ಸೋಲ್ ಆಫ್ ಪೆಪ್ಪೆ ಬಿಟ್ಟಾಗ ಆರ್ಟಿಸ್ಟಿಕ್ ಆಗಿ ಟ್ರೈ ಮಾಡಿದ್ದಾರೆ. ಎಸ್. ಸೊ ಆ ಥರ ಯೋಚನೆ ಮಾಡಿದಾಗ ನೀವು ಮಾನಿಟರ್ ನೋಡಿರ್ತೀರಿ. ಸೊ ನಿಮ್ಮ ಫ್ರೇಮ್ಗಳು ಅಥವಾ ನೀವು ನಿಮ್ಮ ಅಪಿಯರೆನ್ಸ್ನ ಅವ್ರು ಕ್ಯಾಪ್ಚರ್ ಮಾಡುವಾಗ ನಿಮ್ಗೇನು ಡಿಫ್ರೆನ್ಸ್ ಅನ್ಸಿತ್ತಾ ಅಂತ? ಓಕೆ, ಸೊ ಒಂದು ಇಡೀ ಸೆಟ್ಟಲ್ಲಿ ನಾನು ಮಿರರ್ ನೋಡಿಲ್ಲ, ನಾನು ಮಾನಿಟರ್ ನೋಡಿಲ್ಲ, ಬಿಕಾಸ್ ವಿ ವರ್ ನಾಟ್ ಅಲೌಡ್. ಸೊ ನಂಗೆ ಗೊತ್ತಿಲ್ಲ, ನಂಗೆ ಜೆನ್ಯನ್ಲಿ ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ. ಬಟ್ ಒಂದು ಇಂಟ್ಯೂಷನ್ ಇರುತ್ತೆ ಅಲ್ವಾ, ದಟ್ ಇಟ್ ಹ್ಯಾಸ್ ಕಮ್ ಔಟ್ ವೆಲ್ ಅಂತ ನನಗೂ ಅನಿಸುತ್ತೆ. ಆ್ಯಂಡ್ ಯಾರು ನೋಡಿದ್ದಾರೆ ಫಿಲ್ಮ್ ಅವರು ಕೂಡ ಬಂದದೇ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಫೈನಲಿ August 30th ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಸಿನಿಮಾ ನೋಡಲಿಕ್ಕೆ, ಪೆಪ್ಪೆ ನೋಡ್ಲಿಕ್ಕೆ ಬರೋ ಅಂಥವ್ರಿಗೆ ಏನು ಹೇಳ್ತೀರಿ? ಏನಿರುತ್ತೆ ಸಿನಿಮಾದಲ್ಲಿ? ಯಾವ ಥರ ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅಥವಾ ಯಾವ ಥರ ಜನ ಥಿಯೇಟ್ರಿಗೆ ಬಂದು ನೋಡಲಿಕ್ಕೆ ಏನು ಕಾರಣ ಅಂತ ನಿಮ್ಗೆ ಅನಿಸುತ್ತೆ ಅಂತ? ಪೆಪ್ಪೆ ಒಂದು ತುಂಬ ಹೊಸ ಪರ್ಸ್ಪೆಕ್ಟಿವ್ನ ತರ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಈ ಎಂಟೈರ್ ತಂಡ ಮೆಜಾರಿಟಿ ನಾವು ಎಲ್ಲ ಹೊಸಬ್ರೆ. ಸೊ ಒಂದು ನ್ಯೂ ಎನರ್ಜಿ ಆ್ಯಂಡ್ ಹೊಸ ರೀತಿಯಲ್ಲಿ ಟ್ರೈ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಲಿ, ಸ್ಟೋರಿ ಆಗಲಿ, ಕ್ಯಾರೆಕ್ಟರೈಸೇಷನ್ಸ್ ಆಗಲಿ ಆ್ಯಂಡ್ ಮ್ಯೂಸಿಕ್ ಆಗಲಿ. ನಮ್ಮ ಪ್ರೀಸೆಟ್ಗೂ ಕೂಡ ಸಾಂಗ್ಗೆ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಯಾವಾಗ ಆಡಿಯನ್ಸ್ ಆಕ್ಸೆಪ್ಟ್ ಮಾಡುತ್ತೆ, ಆವಾಗ ಇನ್ನೂ ಜಾಸ್ತಿ ಜನಕ್ಕೆ ಹೊಸ ಥರದ ಸ್ಟೋರೀಸ್ ಹೇಳೋಕ್ಕೆ ಧೈರ್ಯ ಬರುತ್ತೆ. ಸೊ ಅದರಿಂದ ಈ ಸಿನಿಮಾಗೆ, ಇಫ್ ದಿಸ್ ಸಿನಿಮಾ ವಿನ್ಸ್, ಇನ್ನೂ ಡೈರೆಕ್ಟರ್ಸ್, ಇನ್ನೂ ಪ್ರೊಡ್ಯೂಸರ್ಸ್ ಹೊಸ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದರಿಂದ ಬಹುಶಃ ನಮ್ಮ ಇಂಡಸ್ಟ್ರಿ ಕೂಡ ಜಾಸ್ತಿ ಒನ್ ಸ್ಟೆಪ್ ಅಹೆಡ್ ಹೋಗ್ಬೋದು ಅಂತ. ಸೊ ಆ್ಯಂಡ್ ಆಲ್ಸೋ ಐ ಥಿಂಕ್ ಆಡಿಯನ್ಸ್ಗೂ ಕೂಡ will get to see something new, something very new which they might have not seen before. ಪೆಪ್ಪೆ ಮೂಲಕ ಒಂದು ಹೊಸ ಪ್ರಯತ್ನ ಮಾಡ್ತಿದ್ರಿ, ನಿಮ್ಗೂ ಕೂಡ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಟೀಸರ್ನಲ್ಲಿ ನನ್ನ ಕ್ಯಾರೆಕ್ಟರ್ನ ನೀವು ನೋಡಿರೋ ವಿಧಾನ ಬೇರೆ, ಆದರೆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಕಾಜಲ್ ಅವರು. ಸೊ ಅವರ ಕ್ಯಾರೆಕ್ಟರ್ಗೆ ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಹೇಳೋಣ. ಸೊ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.